ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮ ಸಿಂಚನ ಅನ್ನುವಂಥ ಭವ್ಯವಾದಂತಹ ಕಾರ್ಯಕ್ರಮ ನಡೆಯಿತು. ಸಿದ್ದರಾಮ ಸಿಂಚನ ಅನ್ನುವಂಥದ್ದು ಒಂದು ಗೃಹ ಪ್ರವೇಶ ಕಾರ್ಯಕ್ರಮ. ಭೋವಿ ಮಠದ ಸಿದ್ದರಾಮೇಶ್ವರ ಶ್ರೀಗಳ ಪೂರ್ವಾಶ್ರಮದ ತಂದೆ ತಾಯಿಯವರಿಗೆ ಈ ಕಾರ್ಯಕ್ರಮದಲ್ಲಿ ಮನೆಯನ್ನು ಹಸ್ತಾಂತರ ಮಾಡಲಾಗಿದೆ. ಕುಂಚಿಟಿಗ ಮಠದ ಶಾಂತವೀರ ಸ್ವಾಮೀಜಿ ಮನೆಯನ್ನು ಉಡುಗೊರೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದಂಥ ಜೊತೆಗೆ ವಿಧಾನಸಭೆ ವಿಪಕ್ಷ ಉಪನಾಯಕರಾದಂಥ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಆ್ಯಂಡ್ ಭೋವಿ ಮಠದ ಸಿದ್ದರಾಮೇಶ್ವರ ಶ್ರೀಗಳ ಪೂರ್ವಾಶ್ರಮದ ತಂದೆ ತಾಯಿ ಹನುಮಂತಪ್ಪ ಹಾಗೂ ಸರೋಜಮ್ಮ ಅವರಿಗೆ ಸಿದ್ದರಾಮ ಸಿಂಚನ ಅನ್ನುವಂಥ ಹೆಸರಿನ ಮನೆಯನ್ನು ಹಸ್ತಾಂತರ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗುರು ಮಹಾಂತ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ನಿರಂಜನಾನಂದಪುರಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಜೊತೆಗೆ ವಚನಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ಒಂದ್ ನಿಮಿಷ ಮುಂದೆ ಬಾರಮ್ಮ, ಇನ್ನು ಸ್ವಲ್ಪ ಮುಂದೆ ಬನ್ನಿ. ನೀವು ಮುಂದೆ ಬಾರಮ್ಮ ಸರೋಜಮ್ಮರೇ, ಹಂಗೆ ನಿಂತ್ಕೊಂಬಿಡಿ. ಸರೋಜಮ್ಮರು, ಹನುಮಂತಪ್ಪನವರು ನೋಡಿ, ಆ ಜೀವಗಳು, ಆಧ್ಯಾತ್ಮ ಜೀವಗಳು. ಅವರು ಹನುಮಂತಪ್ಪನವರು 11 ವರ್ಷ ಆದ್ರೂ ಕೂಡ ಮೌನವಾಗಿ ಇರ್ತಾರೆ. ವರ್ಷಿಡೀ ಒಂದೇ ದಿನ ಮಾತನಾಡೋದು ಯಾವಾಗ ಅಂದ್ರೆ ದಾವಣಗೆರೆ ಸಿದ್ದರಾಮ ಜಯಂತಿ ಆಗುತ್ತೆ ಅವತ್ ಮಾತ್ರ ಪೂಜೆ ಮಾಡಕ್ಕೆ ಮಾತನಾಡೋದು ಬಿಟ್ರೆ ವರ್ಷಿಡೀ ಕಳೆದ 8 ವರ್ಷದಿಂದ ಮೌನ ವ್ರತವನ್ನ ಫಾಲೋ ಮಾಡ್ತಾ ಬರ್ತಿದ್ದಾರೆ. ಇಮ್ಮಡಿ ಸ್ವಾಮೀಜಿ ಅವ್ರ ಮಠಕ್ಕೆ ಬರೋದಕ್ಕಿಂತ ಮೊದಲು ಅವರ ತಂದೆ ಭರತನಾಟ್ಯ ಗುರುಗಳು. ಇಮ್ಮಡಿ ಸ್ವಾಮಿಗಳು ಆಗೋದಕ್ಕಿಂತ ಮೊದಲೇ ಅವ್ರು ನಮ್ಮ ಮಠದಲ್ಲಿ ಬಂದು ನಮಗೆಲ್ಲ ಭರತನಾಟ್ಯ ಕಲ್ಸರ್. ಬಹುತೇಕ ಅದೇ ಋಣ ನಮ್ಮನ್ನು ಸೇರಿಸ್ತೇನೋ ಅನ್ಸುತ್ತೆ. ಇಮ್ಮಡಿ ಸ್ವಾಮಿಗಳು ನಮ್ಮ ವೇದಿಕೆ ಮೇಲೆ ಯಾರಿಗೂ ಪರಿಚಯ ಇರಲಿಲ್ಲ. ಆದರೆ ಅವರಪ್ಪ ನಮ್ಮ ಮಠದ ದಾಸೋಹದಲ್ಲಿ ಭರತನಾಟ್ಯ ಕಲ್ಸರು ಮಹಾಮನೆಯಲ್ಲಿ, ಈಗಿನ ಕೆಳಗಳು ಮಹಾಮನೆ ಸಿದ್ದರಾಮ ಸ್ವಾಮಿ, ಅಲ್ಲಿ ಅವರು ನಮಗೆ ಭರತನಾಟ್ಯ ಕಲ್ಸರು. ಅವಾಗ ಅವರು ಇಮ್ಮಡಿ ಸ್ವಾಮಿಗಳನ್ನ ಆರ್ಥಿಕವಾಗಿ ಚೆನ್ನಾಗಿದ್ರು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸಿದ್ರು, ಮನೆ ಇತ್ತು. ಮಗನ್ ಕಳ್ಕೊಂಡ ಮೇಲೆನೆ ಅವ್ರ ಸಂಪತ್ತು ಹೋಗಿದ್ದು. ಈಗ ತಾವೆಲ್ಲ ಆಶೀರ್ವಾದ ಮಾಡಿ ಸಂಪತ್ತು ಬರಂಗ್ ಮಾಡ್ಬೇಕು. ಬೇಡ ಬೇಡ ಮಾಡಿ ಮಾಡಿ ಸಮಾಜದ ಕೆಲಸ. ನೋಡಿ ಶಿವಧರಣೆ ನೋಡಿ ನೀವು ಆಯ್ತಾ? ಇಲ್ಲ ಇಲ್ಲ, ನೀವಿದ್ರೆ ಆಯ್ತು. ಬೇಡ ಬೇಡ, ನಂದು ಇಮ್ಮಡಿ ಸ್ವಾಮಿಗಳಲ್ಲಿ ಕೆಲಸ ಇಲ್ಲ. ಸಮಾಜದ ಬೇಡ ಬೇಡ, ನೀವಿದ್ರೆ ಆಯ್ತು. ಬೇಡ ಬೇಡ, ಆಯ್ತು 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 ಸರ್. ಬಂಧುಗಳೇ, ಇದೊಂದು ಹೃದಯ ಸ್ಪರ್ಶಿಯಾದ ಮನೋಜ್ಞವಾದ, ಮನಮಿಡಿಯುವಂತ, ವಿನೂತನವಾಗಿರುವಂತ ಮತ್ತು ಆದರ್ಶಪ್ರಾಯವಾಗಿರುವಂತ
ಇನ್ನು ಈ ಮನೆಯ ಭವ್ಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಿದ್ದರಾಮ ಸಿಂಚನ ಅನ್ನುವಂಥ ಒಂದು ಮನೆ ಇದೆ. ಸೊ ಇದನ್ನು ಕಟ್ಟಿಸಿರುವಂಥ ರೀತಿಯೇ ಒಂದು ರೀತಿ ತುಂಬ ಇಂಟ್ರೆಸ್ಟಿಂಗ್. ಯಾಕಂದರೆ ಶಾಂತವೀರ ಸ್ವಾಮೀಜಿಗಳು ತಮ್ಮ ಹುಟ್ಟುಹಬ್ಬಕ್ಕೆ ಏನು ಕಾಣಿಕೆ ಸಂಗ್ರಹ ಆಗಿತ್ತು, ಕಾಣಿಕೆ ಹರಿದು ಬಂದಿತ್ತು, ಆ ಹಣವನ್ನು ಸಂಗ್ರಹಿಸಿಟ್ಟು ಈ ಮನೆಯನ್ನು ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆ ತಾಯಿಗೆ ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತು ಇದರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು, ಭವ್ಯವಾದಂತಹ ಕಾರ್ಯಕ್ರಮ. ಇಲ್ಲಿ ಸ್ವಾಮೀಜಿಗಳ ದಂಡೇ ಸೇರಿತ್ತು. ಗುರು ಮಹಾಂತ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ನಿರಂಜನಾನಂದಪುರಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಶಾಂತವೀರ ಸ್ವಾಮೀಜಿಯವರು ಈ ಮನೆಯನ್ನು ಹಸ್ತಾಂತರ ಮಾಡಿದ್ದಾರೆ. ಸಿದ್ದರಾಮೇಶ್ವರ ಶ್ರೀಗಳ ಪೂರ್ವಾಶ್ರಮದ ತಂದೆ ತಾಯಿ ಹನುಮಂತಪ್ಪ ಹಾಗೂ ಸರೋಜಮ್ಮ ಅವರಿಗೆ. ಗಮನಿಸ್ತಾ ಇದ್ದೀರಿ ಮನೆಯ ಒಳಾಂಗಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಆ್ಯಂಡ್ ಅವರು ತಮ್ಮ ಹುಟ್ಟುಹಬ್ಬಕ್ಕೆ ಬಂದಂಥ ದೇಣಿಗೆ, ಕಾಣಿಕೆ ಇದೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಟು ಶಾಂತವೀರ ಸ್ವಾಮೀಜಿ ಖುದ್ದಾಗಿ ನಿಂತು ಈ ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ದಾವಣಗೆರೆಯಲ್ಲಿ ನಡೆದಿರುವಂಥದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಸ್ವಾಮೀಜಿಗಳ ತಂದೆ ತಾಯಿ, ಪೂರ್ವಾಶ್ರಮದ ತಂದೆ ತಾಯಿ ಮಾತನಾಡ್ತಾ ಹೇಳ್ತಾರೆ, ನಾವು ಮನೆಯಲ್ಲಿದ್ವಿ, ಮಠದ ಒಂದು ಆವರಣದಲ್ಲಿ ವಾಸವಾಗಿದ್ವಿ. ಇವತ್ತು ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ, ಒಂದು ಸಂತಸದ ಕ್ಷಣ ಇದು ನಮಗೆ ಅಂತ ಹೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಸಮಾಜದ ಮುಖಂಡ ಅರವಿಂದ್ ಲಿಂಬಾವಳಿ ಅವರು ಕೂಡ ಉಪಸ್ಥಿತರಿದ್ದರು. ಆ್ಯಂಡ್ ಈ ಒಂದು ಮನೆಯ ಹಸ್ತಾಂತರ ಅಂತ ಗೃಹ ಪ್ರವೇಶ ಅಂತ ಹೇಳ್ಬೋದು. ಈ ಭವ್ಯವಾದಂತಹ ಕಾರ್ಯಕ್ರಮದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಆ ಒಂದು ಮನೆಯ ಒಳಾಂಗಣದ ಡಿಸೈನ್, ಪ್ರತಿಯೊಂದು ಗೋಡೆ ಮೇಲೂ ಕೂಡ ಶ್ರೀಗಳ ಫೋಟೋಗಳು. ಸಮಾಜಕ್ಕೆ ತಮ್ಮ ಮಗನನ್ನು ಮುಡಿಪಾಗಿಟ್ಟಿದಂಥ ಪೂರ್ವಾಶ್ರಮದ ತಂದೆ ತಾಯಿಗೆ ಇವತ್ತು ಒಂದು ಅರ್ಥಪೂರ್ಣವಾದಂಥ ಕ್ಷಣ ಅವರ ಜೀವನದಲ್ಲಿ. ಅಟ್ಲೀಸ್ಟ್ ಒಂದು ಸೂರನೋದು ಸಿಕ್ತಲ್ಲ, ಆದರೆ ಈ ಸೂರು ಅಷ್ಟೇ ಅಲ್ಲ, ಇದು ಭವ್ಯವಾದಂತಹ ಸೂರು, ಅರ್ಥಪೂರ್ಣವಾಗಿರುವಂತಹ ಸೂರು. ಸಮಾಜಕ್ಕೆ ಅಂಥ ಮಗನನ್ನು ಕೊಟ್ಟಂಥ ತಂದೆ ತಾಯಿ ನಿಜವಾಗ್ಲೂ ಹೆಮ್ಮೆ ಪಡಬೇಕಾದಂತಹ ಕ್ಷಣ. ಹನುಮಂತಪ್ಪ ಹಾಗೂ ಸರೋಜಮ್ಮ ಅವರಿಗೆ ಮನೆಯನ್ನು ಉಡುಗೊರೆ ರೂಪದಲ್ಲಿ ಶಾಂತವೀರ ಸ್ವಾಮೀಜಿ ಹಸ್ತಾಂತರ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ದಾವಣಗೆರೆಯಲ್ಲಿ ಜರುಗಿದೆ. ಇನ್ನು ಶ್ರೀಗಳ ಪೂರ್ವಾಶ್ರಮದ ಕುಟುಂಬಸ್ಥರೊಂದಿಗೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ. ತುಂಬಾ ಪ್ರಾಬ್ಲಮ್, ತುಂಬಾ ಕಷ್ಟ ಇತ್ತು. ನಮ್ಮ ಮನೆ ಇದ್ದಿಲ್ಲ, ನಮಗೆ ತುಂಬಾ ಬಡತನದಲ್ಲೇ ಬೆಳೆದ ನಾವು. ಒಬ್ಬ ಗುರುಗಳು ನಾವೆಲ್ಲರೂ ಸೇರಿ ನಮ್ಮ ಮನೆ ಕೊಟ್ಟಿದ್ದಾರೆ. ಅವ್ರು 100 ಕೋಟಿ ನಮಸ್ಕಾರ ಮಾಡ್ತೀನಿ. ಎಲ್ಲಿದ್ರಮ್ಮ ಇದಕ್ಕಿಂತ ಮುಂಚೆ? ಎಲ್ಲಿ ವಾಸ ಮಾಡ್ತಾ ಇದ್ರಿ? ಯಾವ ಮನೆಯಲ್ಲಿ ಇದ್ರಿ? ಹೇಗಿದ್ರಿ ಅಂತ? ನಮ್ದು ಮಠ ಇದೆ, ಮಠದಲ್ಲಿ ವಾಸವಾಗಿದ್ವಿ ನಾವು. ಮನೆ ಇರ್ಲಿಲ್ಲ? ಇಲ್ಲ, ಮನೆ ಇದೆ, ಸ್ವಂತ ಮನೆ ಇಲ್ಲ ನಮಗೆ. ಸಿದ್ದರಾಮೇಶ್ವರ ಮಠ ಅಜತ್ ನಗರದಲ್ಲಿ, ಅಲ್ಲೇ ಮೇಲೆ ರೂಮ್ ಇತ್ತು, ಅಲ್ಲಿ ವಾಸವಾಗಿತ್ತು. ಹೌದು, ಸ್ವಂತ ಮನೆ ಇಲ್ಲ. ತಂದೆ ಏನ್ ಮಾಡ್ತೀರ ಅವಾಗ? ಅಪ್ಪಾಜಿ ಫಸ್ಟಿಗೆ ಅದೇ ಹೇಳಿದ್ರಲ್ಲ, ಡ್ಯಾನ್ಸ್ ಮಾಸ್ಟರ್ ಆಗಿದ್ರು, ಅವ್ರ ಬ್ಯಾಕ್ ಪೇನ್ ಬಂತು, ಬಿಟ್ರು. ಶಿಲ್ಪಿ ಕೆಲಸನೂ ಮಾಡ್ತಿದ್ರು. ಆಮೇಲೆ ದೊಡ್ಡಪ್ಪ ತೀರ್ಕೊಂಡ್ಮೇಲೆ ಅವ್ರಿಗೆ ಪೂಜಾರಿಗೆ ಕೆಲಸ ಕೊಟ್ರು, ಪೂಜಾರಿ ಕೆಲಸ ಮಾಡ್ತಾ ಇದಾರೆ. ಈ ಮನೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ ನಮಗೆ. 100 ಕೋಟಿ ಶಾಂತವೀರ ಸ್ವಾಮೀಜಿ ನಮಸ್ಕಾರ ಮಾಡ್ತೀನಿ. ದೊಡ್ಡಣ್ಣ ಅವರು ಎಲ್ಲ ಇರಲಿ, ಚೆನ್ನಾಗಿರ್ಲಿ. ಶಶಿಕಲಾ ಅಂತ ಹೇಳಿ ಸ್ವಾಮೀಜಿ ಅಕ್ಕ. ಇದಿಷ್ಟು ಅವ್ರ ಕುಟುಂಬಸ್ಥರ ಮಾತು. ಅವರ ತಂದೆಯವ್ರನ್ನು ಮಾತಾಡಿಸಬಹುದಾಗಿತ್ತು, ಆದ್ರೆ ಅವರು ಇವತ್ತು ಮೌನ ವ್ರತದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಹಿಂದಿನಿಂದಲೂ ಕೂಡ ನಮಗೆ ಧಾರ್ಮಿಕ ಟಚ್ ಇತ್ತು, ಹೀಗಾಗಿ ಅವ್ರಿಗೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡೋಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ರು. ನಾವು ಮಠದಲ್ಲಿ ನಮಗೆ ಸ್ವಂತ ಮನೆ ಇರಲಿಲ್ಲ, ಮಠದಲ್ಲೇ ಕೂಡ ನಾವು ಇದ್ವಿ, ಮಠದಲ್ಲೇನೆ ಜೀವನ ಮಾಡ್ತಾ ಇದ್ವಿ. ಈ ಕಷ್ಟವನ್ನ ನೋಡ್ಲಾಗದೆ ಕುಂಚಿಟಿಗ ಮಠಾಧೀಶರಂತ ಶಾಂತವೀರ ಸ್ವಾಮೀಜಿ ಅವರು ಇವತ್ತು ಅವರೊಂದು ಗಿಫ್ಟ್ ಆಗಿ ಒಂದು ಮನೆಯನ್ನ ಕೊಟ್ಟಿದ್ದಾರೆ. ಈಗ ಇಮ್ಮಡಿ ಸಿದ್ದರಾಮೇಶ್ವರ ಮತ್ತು ಶಾಂತವೀರ ಸ್ವಾಮೀಜಿ ಇಬ್ಬರು ಸ್ನೇಹಿತರು. ಸ್ನೇಹವನ್ನ ಈ ರೀತಿಯಾಗಿ ಕೂಡ ಮಠಾಧೀಶರು ಈ ರೀತಿಯಾಗಿ ತಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳ ಸೇವೆಯನ್ನು ಈ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.